ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಅಂಬಳೆ ಗ್ರಾಮದಲ್ಲಿ ನಡೆದ ಸಾರ್ವಜನಿಕರ ಕುಂದುಕೊರತೆಗಳ ಸಭೆ. ಯಳಂದೂರು ತಾಲೂಕಿನ ಅಂಬಳೆ ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಡೆದ ಸಾರ್ವಜನಿಕರ ಕುಂದುಕೊರತೆ ಸಭೆ ಕಾರ್ಯಕ್ರಮವನ್ನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೋನಾ ರೋತ್ ರವರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆಗೆ ಮೊದಲಾದ್ಯತೆಯನ್ನ ನೀಡಬೇಕು. ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ, ಕುಡಿಯುವ ನೀರಿನ ಆದ್ಯತೆ ನೀಡಿ ಜನರ ಜೀವನ ಮಟ್ಟ ಸುಧಾರಣೆ ಕ್ರಮ ವಹಿಸಬೇಕು. ಚರಂಡಿಯ ನೀರು ಒಂದೆಡೆ ನಿಲ್ಲದೆ ಸರಾಗವಾಗಿ ಹರಿಯುವ ವ್ಯವಸ್ಥೆಯನ್ನ ಮಾಡಿ ನರೇಗಾ ಯೋಜನೆ ಕಾಮಗಾರಿಯನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಮೂಲಕ ಕಾರ್ಮಿಕರಿಗೆ ಅನುಕೂಲ ಕಲ್ಪಿಸುವುದರ ಜೊತೆಗೆ ಗ್ರಾಮಗಳ ಅಭಿವೃದ್ಧಿಯನ್ನ ಪಡಿಸಬೇಕು ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಾರ್ವಜನಿಕರ ದೂರುಗಳಿಗೆ ಸ್ಪಂದಿಸಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸಬೇಕು ಅಂತ ಎಚ್ಚರಿಕೆಯನ್ನ ನೀಡಿದರು. ಈ ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಉಮೇಶ್, ಸಹಾಯಕ ನಿರ್ದೇಶಕರಾದ ಎಚ್.ಎಸ್. ರಾಧಾ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಂಜುಂಡಸ್ವಾಮಿ, ಉಪಾಧ್ಯಕ್ಷರಾದ ಮಹದೇವಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿದ್ದನಾಯಕ, ಆರ್. ರಾಣಿ, ಡಿ. ರೇವಣ್ಣ, ಮಹದೇವಸ್ವಾಮಿ, ರಾಜಣ್ಣ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ವರದಿ ಎಸ್. ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಅಮೌಂಟ್ ಬೇಕಾಗುತ್ತೆ. ಲೆಟರ್ ಬರೆದಿದ್ದೀವಿ. ಲ್ಯಾಂಡ್ ಅವರು ಬೇಕಾಗುತ್ತೆ. 20 ಕರೆಸ್ಪಾಂಡೆನ್ಸ್ ಮಾಡಿದ್ದಾರೆ. ವೈರ್ ಮೈಕ್ ಇದೆ. ಪೈಪ್ ಹೊಡೆದಾಗಿರೋದು ಮೇಡಮ್, ನಾನು ದೊಡ್ಡ ಪೈಪು ಮೇಲ್ದೈನಿ ಅಲ್ಲಿ ನೀರು ಹೊರಗೆ ಕರೆಂಟ್ ವಾಪಸ್ ಇರ್ತದೆ, ಬೆಳ್ಳಿ ನೀರು ವಾಪಸ್ ಇರ್ತದೆ. ಆ ನೀರು ಜನ ಉಪಯೋಗಿಸ್ತಾರೆ. ಅದರಿಂದ ಆರೋಗ್ಯ ಸ್ಥಿತಿಗಳು ಬಹಳ ತೊಂದರೆ ಅಂಬಟ್ಟೆ ಎಷ್ಟರಲ್ಲಿ ಕೂತಿದ್ರು. ಮತ್ತೆ ಮೇಡಮ್ ಸುಮಾರು ಜನ ಓದುವ ನಮ್ಮ ಸ್ಟೂಡೆಂಟು ಮೈಸೂರು ಕಡೆ ಹೋಗ್ತಾರೆ. ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್, ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ದು ಕಡೆ ಆಗ್ತಿಲ್ಲ. ಸ್ವಲ್ಪ ಅದನ್ನು ಸ್ವಲ್ಪ ತರಿಸ್ಬಿಡಿ. ಲೈಬ್ರರಿಯಲ್ಲಿ ಇಲ್ಲ, ಲೈಬ್ರರಿ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಕಡೆ ಆಗ್ತಿಲ್ಲ. ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೇಕಾಗಿದೆ ನಿಮಗೆ? ಸುಮಾರು ಜನ ನಮ್ಮೂರಿನ 4 ಜನ ಹುಡುಗರು ಈ ಮೈಸೂರಲ್ಲಿ ಫ್ರೆಂಡ್ಸ್ ಹೋಗ್ಕೊಂಡು ಓದ್ತಾರೆ. ಬಟ್ ಬುಕ್ಸ್ ಬೇಕಾಗಿದೆ ನಿಮಗೆ? ಅದು ಯಾವುದು ಯಾವುದು ಪೆಂಡಿಂಗ್ ಇಲ್ಲ ನಿಮ್ಮ ಇಲ್ಲ ಇಲ್ಲ. ನೀವು ಅಪ್ಲಿಕೇಶನ್ ಹಾಕಿದ್ದೀರಾ? ವಿಷಯ ಯಾವ್ದು ಹಾಕಿದ್ದೀರಾ? ಡೇಟ್ ಹೇಳಿ, ಯಾವ್ದು ಹಾಕಿದ್ದೀರಾ? ಎಲ್ಲಿದೆ? ಯಾವ್ದು ಹಾಕಿದ್ದೀರಾ ನೋಡಿ. ಅದೆಲ್ಲ ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕು. ಅದರಲ್ಲಿ ಡಿಫಿಕಲ್ಟ್ ಆಗುತ್ತೆ. ಲೈಬ್ರೇರಿಯನ್ಗೆ ಕೂಡ ಅದು ಎಲ್ಲ ಸ್ಯಾಲರಿ ಕೊಡಬೇಕಾಗಿದೆ, ಅದನ್ನು ಕೊಡೋಕ್ಕೆ ಆಗ್ತಾ ಇಲ್ಲ. ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಬಟ್ ಕೊಡ್ತಾ ಇಲ್ಲ ಪಬ್ಲಿಕ್. ಅದೇ ಮೇಡಮ್, ಒಂದು ನೋಟಿಸ್ ಕಲೆಕ್ಟ್ ಮಾಡಿ ನೋಟಿಸ್ ಕೊಟ್ಟಿಲ್ಲ, ಆಗ್ತಾ ಇಲ್ಲ.
ಅವ್ರು ಬರ್ತಾ ಇದ್ದಾರೆ ಮನೆಗೆ, 2-3 ಸಲ ನೋಟಿಸ್ ಕೊಟ್ಟಿದ್ದಾರೆ. ಅದರ ಲಿಸ್ಟ್ ಇವಾಗ ನಿನ್ನೆ ಯಾವುದು ಬಂದಿದ್ದೀರಿ ಯಾವುದೇ ಅಪ್ಲಿಕೇಶನ್ ಆಗಿದೆ? ಪಂಚಾಯತಿ ಬೋರ್ಡ್ ಸಿಸಿ ಕ್ಯಾಮೆರಾ ಪಂಚಾಯತಿ ಬೋರ್ಡ್ ಬಂದಿರೋದು ಅಷ್ಟೇ ಎಂಟ್ರಿ ಆಗಿತ್ತು. ನಾವು ಸುಳ್ಳು ಹೇಳೋದು ಅದಕ್ಕೆ ರೆಕಾರ್ಡ್ ಆಗಿತ್ತು. ಅವ್ರು ಅನುಕೂಲ ಆದಂಥ ವ್ಯಕ್ತಿಗಳ ಉದ್ಯೋಗ ಖಾತ್ರಿ ಪಡೆಯೋದು ನಿಜವಾದ ಕೂಲಿ ಕಾರ್ಮಿಕರಿಗೆ ಕೂಲಿ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.